ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ನಾಟಿ ಕೋಳಿ ಸಾರು ಮಾಡ್ತೀನಿ. ಹಸಿ ಮಸಾಲೆ ಹಾಕಿ ಮಾಡ್ತೀನಿ. ಹುರಿದೂ ಸಹ ಮಾಡ್ಬೋದು, ಹಸಿ ಮಸಾಲೆಯಲ್ಲೂ ಸಹ ಮಾಡ್ಬೋದು. ಹಸಿ ಮಸಾಲೆ ಏನೇನಂದ್ರೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪುಡಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮಸಾಲೆ ಐಟಮ್ಸ್, ಕಡಲೆ. ಎಲ್ಲ ಮಸಾಲೆಗಳನ್ನು ಹಾಕಿ ರುಬ್ಬಿದ್ದೀನಿ. ಇವಾಗ ನಾಟಿ ಕೋಳಿಗೆ ನೋಡಿ ಈ ಥರ ಇದೆ. ಹುಚ್ಚೆಳ್ಳಿದು ಇದನ್ನ ಇವಾಗ ನಾನು ರುಬ್ತೀನಿ. ರುಬ್ಬಿ ಇದ್ರಲ್ಲಿ ಬಂದ ಹಾಲನ್ನು ತೋರಿಸ್ತೀನಿ. ಇವಾಗ ಹುಚ್ಚೆಳ್ಳನ್ನ ರುಬ್ಬಿದ್ದೀನಿ. ಈ ಥರ ಹಾಲು ಬಂದಿದೆ. ಇದನ್ನ ಸೋದಿಸ್ಕೊತಾ ಇದ್ದೀನಿ. ಪಾತ್ರೆ ಇಟ್ಟಿದ್ದೀನಿ. ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ನಾಟಿ ಕೋಳಿನ ಉಪ್ಪು, ಅರಿಶಿನ ಪುಡಿ ಹಾಕಿ ತೊಳೆದು ಒಂದು 2 ಅವರ್ಸಿಂದ ಇಟ್ಟಿದ್ದೀನಿ. ಸ್ವಲ್ಪ ಇದಕ್ಕೆ ಹುಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಟಿದ್ದೀನಿ. 2 ಗಂಟೆ ಆಗಿದೆ ಇಟ್ಟು. ಇವಾಗ ನಾನು ಇದನ್ನು ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು, ನೀರಿನ ಅಂಶ ಎಲ್ಲ ಹೋದ್ಮೇಲೆ ಬಿಸಿ ನೀರು ಸೇರಿಸ್ತೀನಿ. ನಂತರ ಖಾರ ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ. ಇಟ್ಟಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ಹುಚ್ಚೆಳ್ಳು ಇದನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ. 3 ಸ್ಪೂನ್ ಸೇರಿಸಿದ್ದೀನಿ ನಾನು. ಸ್ವಲ್ಪ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸ್ತಿದ್ದೀನಿ. ಬಿಸಿ ನೀರು. ಯಾವಾಗಲೂ ನಾಟಿ ಕೋಳಿ ಸಾರು ತೆಳ್ಳಗಿರಬೇಕು, ತುಂಬ ಗಟ್ಟಿ ಇರಬಾರ್ದು, ಚೆನ್ನಾಗಿರಲ್ಲ. ಮೊದಲು ಸ್ವಲ್ಪ ಉಪ್ಪು ಹಾಕಿದೆ ಚಿಕನ್ ಎಲ್ಲ ಫ್ರೈ ಮಾಡುವಾಗ. ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಮುಗೀತು. ಇದು ಚೆನ್ನಾಗಿ ಕುದಿದ ಮೇಲೆ ತೋರಿಸ್ತೀನಿ. ಸೂಪರ್ ನೋಡಿ, ನಾಟಿ ಕೋಳಿ ಸಾರು ಎಷ್ಟು ಚೆನ್ನಾಗಿ ಕುದಿತಾ ಇದೆ. ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಇದು ರೆಡಿ ಆಗ್ತಿದೆ.
ಬಸಿಯೋದಂದ್ರೆ ಹೀಗೆ, ಈಗ ಬಸ್ತೆ ಚಿಕನ್ನು. ಈಗ ಇದಕ್ಕೆ ಉಪ್ಪು ಮತ್ತು ಸಾಂಬಾರು ಪುಡಿ ಎರಡೇ ಮಿಕ್ಸ್ ಮಾಡಿರೋದು, ಉಪ್ಪು ಮತ್ತು ಸಾಂಬಾರು ಪುಡಿ. ಇದನ್ನು ಹೀಗೆ ಹಾಕ್ತೀನಿ. ನಂತರ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದು ಮುಗೀತು, ಇದು ಆಫ್ ಮಾಡ್ತಾ ಇದ್ದೀನಿ. ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಮುಗೀತು, ಇದು ಕ್ಲೋಸ್ ಮಾಡ್ತಿದ್ದೀನಿ. ಇದನ್ನ ಈ ಥರ ಮೇಲೆ ಕೆಳಗೆ ಮಾಡಬೇಕು. ಇದನ್ನ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆನೂ ಸಹ ಮಾಡ್ಬೋದು, ಈಗೂ ಸಹ ಮಾಡ್ಬೋದು. ಇದನ್ನ ಈ ಥರ ಸಣ್ಣ ಉರಿನಲ್ಲಿ ಒಂದು 4 ಮಿನಿಟ್ ಬಿಡ್ತೀನಿ, ನಂತರ ಮುಗೀತು. ಹಲೋ ಫ್ರೆಂಡ್ಸ್, ನಾನು ಈ ದಿನ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಮಾಡಿದ್ದೀನಿ. ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಒಮ್ಮೆ ಮಾಡಿ.